ನಮ್ಮ ರೈತ ನಾಯಕರಾದಂತಹ ಚುನಪ್ಪಣ್ಣ ಅವರು, ಶಶಿಕಾಂತ್ ಗುರುಜಿ ಅವರು, ಇನ್ನಿತರ ಎಲ್ಲ ರೈತ ಸಂಘಟನೆಗಳ ಮುಖಂಡರು ಏನು ರಾಜ್ಯಾಧ್ಯಕ್ಷರಾದರು ಅವರೆಲ್ಲರ ಕೈ ಬಲಪಡಿಸುವ ಮೂಲಕ ಅವರ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ನಾವು ಈ ರೈತ ಹೋರಾಟವನ್ನು ಯಶಸ್ವಿಗೊಳಿಸಿ ಸರ್ಕಾರವನ್ನು ಬಗ್ಗಿಸಿ ಯಾವ ರೀತಿ ಉರ್ಲಾಪುರ ಕ್ರಾಸ್ದಲ್ಲಿ ಇವತ್ತು ಪ್ರತಿಯೊಂದು ರೈತರಿಗೆ ಕಬ್ಬಿಗೆ ಬೆಲೆ ಕೊಡಬೇಕು, ಎಷ್ಟು ಬೆಲೆ ಹೆಚ್ಚಾಗಬೇಕು, 500,000 ರೂಪಾಯಿ ಅಂತ ಹಸಿರು ಸೇನೆ ಹಾಗೂ ಎಲ್ಲ ಇಲ್ಲಿ ಆಗಮಿಸಿದಂತ ನಾಯಕರುಗಳೇ ಹಾಗೂ ಎಲ್ಲ ರೈತ ಸಮುದಾಯಕ್ಕೆ ನನ್ನ ಅನಂತ ನಮನವನ್ನು ಸಲ್ಲಿಸಿ, ಈ ರೈತ ಹೋರಾಟ ಯಾಕಂದ್ರೆ ನಾವು ವಿದ್ಯುತ್ ಖಾಸಗೀಕರಣ ಮಾಡಿದ್ರೆ ಅಂದ್ರೆ ನಮಗೆ ಬಹಳ ಒಂದು ಸಮಸ್ಯೆ ಆಗ್ತದ. ಯಾಕಂದ್ರೆ ಅಲ್ಲಿ ಇರುವಂತ ಕೂಲಿ ಕಾರ್ಮಿಕರು ಸಹಿತ ಬೀದಿ ಪಾಲಾತಾರ. ಅದಕ್ಕಿಂದ ವಿದ್ಯುತ್ ಯಾವುದೇ ರೀತಿಯಿಂದ ಖಾಸಗೀಕರಣ ಆಗಬೇಡ ಅಂತ ನಾವು ತಹಸೀಲ್ದಾರ್ ಮೂಲಕ ಹಾಗೂ ಎಸ್ಕಾಂ ವಿದ್ಯುತ್ AW ಮೂಲಕ ನಾವೇನು ಮನವಿ ಸಲ್ಲಿಸಿದ್ವು. ಇದು ರಾಜ್ಯಾದ್ಯಂತ ಹೋಗ್ಬೇಕು. ಮುಂದಿನ ದಿನಮಾನದಲ್ಲಿ ಅದೇನಾದ್ರೆ ನಾಳೆ 23ನೇ ತಾರೀಕಿಗೆ ವಿದ್ಯುತ್ ಖಾಸಗೀಕರಣದ ಏನು ಒಡಂಬಡಿಕೆ ಯಾರಾದ್ರೂ ಸಹಿ ಮಾಡಿದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ನಾವು ಯಾವುದೇ ರೀತಿಯಿಂದ ಬೀದಿಗಿಳಿದು ರೈತರ ಒಂದು ಇದು ಹೋರಾಟವನ್ನ ನಾವು ಬಿಡಂಗಿಲ್ಲ. ಯಾಕಂದ್ರೆ ರೈತ ನಮ್ಮ ರಾಜ್ಯದ ರಾಷ್ಟ್ರದ ಬೆನ್ನೆಲುಬು ತೊಳೆದು ರೈತರ ಬೆನ್ನೆಲುಬನ್ನ ಮುಡ್ಲಿಕ್ಕೆ ರಾಜಕಾರಣಿಗಳು ಮತ್ತು ಎಲ್ಲ ಅಧಿಕಾರಿಗಳು ಮಾಡ್ಲಿಕ್ಕ ಬಹಳ ಒಂದು ಇದು ಅದ. ಬರೀ ಹೇಳುದು ನಾವು ಎಲ್ಲರೂ ನಾಳಿನ ದಿನ ನಾವು ಯಾರಾದ್ರೂ ರೈತರು ನಾವು ಬೆಳೆ ಬೆಳಿಲಿಕ್ಕಂದ್ರೆ ಇಲ್ಲಿ ಕೂತಂತ ಅಧಿಕಾರಿಗಳಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ಮಣ್ಣು ತಿನ್ಬೇಕಾಗ್ತದ. ದಯವಿಟ್ಟು ರೈತನ ಹಿಡ್ಕೊಂಡು ನಾನದೆಲ್ಲ ನಾಳೆ ಮಾಡುವಂತ ಒಡಂಬಡಿಕೆ 23ನೇ ತಾರೀಕಿಗೆ ಯಾವುದೇ ರೀತಿಯಿಂದ ವಿದ್ಯುತ್ ಖಾಸಗೀಕರಣ ಟಾಟಾ ಕಂಪನಿಗೆ ಮಾಡಬಾರದ ತಕ್ಷಣ ನಾವು ರಾಜ್ಯ ರೈತ ಸಂಘದ ವತಿಯಿಂದ ಹೋರಾಟವನ್ನ ಇವತ್ತು ತಹಸೀಲ್ದಾರ್ ಮೂಲಕ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ ಸಂಘ.